ಡಿಸೈಡ್ ಮಾಡಲಿಕ್ಕೆ ನೀವು ಅಂದು ಒಪ್ಪಂದದ ಬಲುಕಾಲ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನ ಮಾಡ ಹುಟ್ಟಿದವರೇ, ಬಂದು ಬಾರದವರೇ, ಇಲ್ಲ ದಾಯಾದಿಗಳೇ, ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದ್ರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಹುಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ಬೆಲೆ ನಿಲ್ಲಲು ಸಾಕಷ್ಟು ನಾವು ಕೊಟ್ಟ ಕಪ್ಪಿಗೆ ಸುಖ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ನೀವು ಅಂದು ಒಪ್ಪಂದದ ಬಲುಕಾಲ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಜಾಗ ಹೇಳಲು ಜಾಗ ಬಿಟ್ಟರೆ ಜಾಗವೇ ನಮ್ಮನೆ ಕೊಬ್ಬೆ ಹಾಕುವ ಅಪ್ಪೆಗಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ರಾಣಿ ಸಾಹೇಬ್, ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ರೈಟ್, ಆದರೆ ಅವನು ಜಯಚಂದ್ರ ತಟಕವೇರಿ ಮಾಡಿಕೊಂಡಿದ್ದೀರ. ರಟ್ಟು ಬಿಟ್ರೆ ರಾಜು ಆಳುವುದಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಎಷ್ಟಾಗ್ತದೆ ಬಾಯಿಗಿಡದು ಮಾತನಾಡು ಕಪ್ಪಿಯೇ. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವವನು ನಮ್ಮನು. ನಮ್ಮ ಸಿಂಹಾಸನದ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕಟ್ಟಳೆಯನ್ನು ದಿಗಸುತ್ತಿದ್ದೀರಿ. ಈಗ ತಪ್ಪ ಹೋಗಿದ್ದೀರಿ. ಎಚ್ಚರ! ಮುಚ್ಚು ಬಾಯ್. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿದಷ್ಟು ಸಂಕೇತ ನಿಂಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲುಗಾರ ಸಿಪಾಯಿ. ನಿನ್ನ ಜೊತೆ ಮಾತನಾಡಲು ನಾವು ಕಂಡಿಲ್ಲ. ಮನಾಕು ಮಾಡುವುದಿಲ್ಲ ಅವಿವೇಶದ ಮಾತುಗಳನ್ನು. ಯಾಕರೆ ನಮ್ಮ ರಾಜ್ಯ ತಾರತಮ್ಯ ಬಿಡಿಸಿದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಬಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯಿ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಚಿತ್ತಕ್ಕಾಗಿ ದುಡಿಯೋರು ಇಲ್ಲಾರು ಇಲ್ಲ, ದೇಶಕ್ಕಾಗಿ ದುಡಿಯೋರು ಇದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ನೀವು ಅಂದು ಒಪ್ಪಂದದ ಬಲುಕಾಲ ನಮಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ. ಓಯ್, ಅಧಿಕಾರ ಚಲಾಯಿಸಲು ಕಿತ್ತೂರಿನ ಕಡಲಾಚಿ ಕುನ್ನಿಗ ಗಟ್ಟಿ ಬೆಳೆಸಿದ ಸತ್ತಲ್ಲ, ಕನ್ನಡಾಂಬೆ ಮಕ್ಕಳ ಸತ್ತು. ರಾಣಿ ಸಾಹೇಬ್, ನೀವು ಜಗಚಿಟ್ಟಿಯ ಮೇಲೆ ಚೆಲ್ಲಾಟ ಆಡುತ್ತೀರಿ. ಸಿಡಿಮದ್ದಿನ ಮೇಲೆ ಕುರಿತು ಆಟವಾಡುತ್ತೀರಿ. ಇದರಿಂದ ಕಿತ್ತೂರಿನ ಮಾನಹಾನಿ ಆಗುವುದು ಖಂಡಿತ. ಏಕಾಗ್ರೆ ಕನ್ನಡಿಗರ ಮಾನಾಭಿಮಾನವಿಲ್ಲದ ಹೆಚ್ಚಿನ ಹೆಣ್ಮಕ್ಕಳಿಗೆ ಎಚ್ಚರಗಳಿಗ ಬೀಳೈತಿ. ಅಂಜಿಕೆ ಎಂಬುದರಿಂದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಟಕ ನೀಚು ಪರ ತೋರಿಸಿ ಬದುಕೋ ಆಸೆ ನಿಮಗಿದ್ದಂಗಿಲ್ಲ. ನಿಮ್ಮನ್ನು ಉಳಿಸೋ ಆಸೆ ನಮಗಿಲ್ಲ. ದಿನಾಂಕ 16/12/1830ರಿಂದ 12/12/1830ರವರೆಗೆ ರಾಯಣ್ಣ ಹೊರಗೇಣರನ್ನು ವಿಚಾರಣೆ ಮಾಡಿ ಇವರೆಲ್ಲರೂ ಮಾಡಿರುವ ಕೊಲೆ, ಶೂಲಿಗೆ, ಬೆಂಕಿ, ಅನಾಹುತಗಳನ್ನು ರಾಜದ್ರೋಹದ ಅಪರಾಧಗಳೆಂದು ಪರಿಗಣಿಸಲಾಗಿದೆ. ರಾಯಣ್ಣನ 6 ಜನ ಸಂಗಡಿಗರಾದ ರುದ್ರ ನಾಯಕ, ಯಲ್ಲ ನಾಯಕ, ಅಬೋಧಿ, ದಾನಾಜಿ ಕೊಂಡ, ಕೋನೇರಿ, ನೇಮಣ್ಣ ಎಂಬುವವರಿಗೆ ಖಾಲಿ ನೀರು ಶಿಕ್ಷೆ ವಿಧಿಸಿದೆ. ಈ ಅಪರಾಧ ಎಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರುದ್ರ ನಾಯಕ, ಯಲ್ಲ ನಾಯಕ, ಅಪ್ಪಿ ಹೇಳ
ಏನೈತಿ ತ್ಯಾಗ ನಲ್ಗೋತೈತಿ ಪ್ರೀತಿ ಆಟದಾಗ